ಓ, ಇಲ್ಲಿ ಯಾಕೆ ಸರ್ ನಿಲ್ಸಿದ್ರಿ? ಹೇಳಿ ಹೇಳ್ತೀನಿ. ಸರ್, ಏನು ಸರ್ ಗಂತೆಗಿದ್ರಿ? ನೀವು ಮರದ ಮೇಲೆ ಇರೋದು ಗೊತ್ತಿಲ್ಲದೆ ಏನೋ ಮೆಂಟಲು ಸ್ಯಾಡಿಸ್ಟು ಅಂತ ಬೈದ್ಬಿಟ್ಟೆ. ಅದಕ್ಕೆ ನನ್ನ ಎನ್ಕೌಂಟರ್ ಮಾಡಿಬಿಡ್ತೀರಾ ಸರ್? ನನಗೆ ಇಲ್ಲದ ಸಲದ ಐಡಿಯಾ ಕೊಟ್ಟೆ ಅಂತ ಅನ್ಕೋ, ಅದೇ ನಿಜ ಆಗುತ್ತೆ. ಬೇಡ ಸರ್, ಪ್ಲೀಸ್ ಸರ್, ಬೇಡ ಸರ್. ಟೆನ್ಷನ್ ಆಗಬೇಡ ಜಾಸ್ತಿ, ಇದು ನಿನಗೋಸ್ಕರ ಅಲ್ಲ. ಮತ್ತೆ ಯಾರಿಗೋಸ್ಕರ ಸರ್? ಜೈಗೋಸ್ಕರ. ಜೈಯವ್ರು ಈ ಕಡೆ ಬರ್ತಾರಾ ಸರ್? ಬರೋದೇನು, ಆಲ್ರೆಡಿ ಇಲ್ಲಿದ್ದಾನೆ. ಎಲ್ಲಿ ಸರ್? ಯಾವ ಮರದ ಮೇಲೋ ಪೊದೆ ಹಿಂದೆನೋ ಇರ್ತಾನೆ. ನಿಮ್ಗೆ ಹೇಗೆ ಗೊತ್ತು ಸರ್? ಯಾರು ಹೇಳಿದ್ರು? ಜೈ ಅವ್ರ ಕಾರಲ್ಲಿ GPS ಹಾಕಿದ್ದೀರಾ? ನೀವು ಸೂಪರ್ ಕಾಪ್ ಸರ್. ಹೊಗಳೋದನ್ನ ನಿಲ್ಸಿ, ಸುತ್ತಮುತ್ತ ಯಾವ್ದಾದ್ರು ಕಾರ್ ಇದೆಯಾ ನೋಡು. ಸರ್, ಅಲ್ಲಿ ಯಾವುದೋ ಇಂಜಿನ್ ಸೌಂಡ್ ಕೇಳಿಸ್ತಾ ಇದೆ ಸರ್. ಅಲ್ಲಿ ನೋಡಿ ಸರ್, ಕಾರು. ಚಿಕ್ಕ ಹುಡುಗ ಅಂದ್ಕೊಂಡಿದೆ ಚಂದ್ರಿಕಾ, ದೊಡ್ಡ CBI ಆಫೀಸರ್ ಹಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾನಲ್ಲ ಚಂದ್ರಿಕಾ, ಇವಾಗ ಹೇಗೆ? ನೀವು ಸ್ವಲ್ಪ ಹೊತ್ತು ಸುಮ್ಮನಿರಿ, ಅವನಿಗೆ ನಾನು ಯಾವುದೋ ಸ್ಟೋರಿ ಹೇಳಿ ಕಳಿಸ್ಬಿಡ್ತೀನಿ. ನನಗೆ ಆನ್ಸರ್ ಹೇಳಿ ಅಂದ್ರೆ ನೀವಿಬ್ರು ಗುಸುಗುಸು ಮಾತಾಡ್ತಿದ್ದೀರಲ್ಲ. ಹೇಳ್ತೀನಿ ಅಭಿ, ನಿಮ್ಮ ಆಂಟಿ ನಿನಗೆಲ್ಲ ಹೇಳ್ತಾಳೆ. ಈ ಪ್ರಶ್ನೆನ ನಮ್ಮ ಹತ್ರ ಮಾತ್ರ ಕೇಳ್ತಿದ್ಯಾ ಇಲ್ಲ ಎಲ್ಲಾರ ಹತ್ರನೂ ಕೇಳ್ತಿದ್ಯಾ ಅಭಿ? ನಾನು ಯಾರನ್ನೂ ಕೇಳಲಿಲ್ಲ. ಮತ್ತೆ ನಮ್ಮನ್ನೇ ಯಾಕೆ ಕೇಳ್ಬೇಕು ಅನಿಸ್ತು? ನೀವೇ ಜಾಸ್ತಿ ನಮ್ಮನ್ನ ಫಾಲೋ ಮಾಡ್ತಿದ್ದೀರಾ ಅದಕ್ಕೆ. ಅಭಿ, ನಿಮ್ಮ ಅಮ್ಮನ್ಗೆ ವಿಷಯ ಹೇಳಿಲ್ವಾ? ದಿವ್ಯಾ ಹೇಳೋಣ ಅನ್ಕೊಂಡ್ಲು, ನಾನೇ ತಡೆದೆ. ಮೊದಲು ವಿಷಯ ಏನಂತ ತಿಳ್ಕೊಂಡು ಆಮೇಲೆ ಅಮ್ಮಂಗೆ ಹೇಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಈ ವಯಸ್ಸಿನಲ್ಲೇ ಇವನ್ ಎಷ್ಟು ಬುದ್ಧಿ ಚಂದ್ರಿಕಾ. ಎಲ್ರು ನಿಮ್ ಹಾಗೆ ಸಾಯೋ ವಯಸ್ಸು ಬಂದ್ರು ಪೆದ್ರ ತರ ಇರ್ತಾರೆ. ಮೊದಲು ನಾನು ಹೇಳಿದಕ್ಕೆ ಆನ್ಸರ್ ಮಾಡಿ. ಹೇಳ್ತೀನಿ ಅಭಿ. ನಿನ್ ಮೊದಲನೇ ಪ್ರಶ್ನೆ ಏನು? ನಿಮ್ ಅಮ್ಮನ್ ರಿಂಗು ನಮ್ ಜೈ ರಿಂಗು ಒಂದೇ ತರ ಯಾಕಿದೆ ಅಂತ ಅಲ್ವಾ? ಮನುಷ್ಯರನ್ನ ಹೋಲೋ ಮನುಷ್ಯರು 7 ಜನ ಇರ್ತಾರೆ. ಹಾಗೇನೆ ನಿಮ್ಮಮ್ಮ ನಿತ್ಯ ಆಂಟಿ ಒಂದೇ ತರ ಇದ್ದಾರೆ.
ಮನುಷ್ಯರೇ ಒಂದೇ ತರ ಇದ್ಮೇಲೆ ರಿಂಗ್ ಇರೋದಿಲ್ವಾ? ಇನ್ ಎರಡನೇ ಪ್ರಶ್ನೆ ಕೂಡ ಆನ್ಸರ್ ಸಿಕ್ತಲ್ವಾ? ಇನ್ನು ನಮ್ ಜೈ ನಿಮ್ ದಿವ್ಯಾನ ಯಾಕೆ ಇಷ್ಟಪಡ್ತಿದ್ದಾನೆ ಅಂತ ಅಲ್ವಾ? ಜೈಗೆ ಮಕ್ಕಳು ಅಂದ್ರೆ ಇಷ್ಟ. ಮಕ್ಕಳಿಗೆ ಜನ್ಮ ಕೊಡ್ಬೇಕಾಗಿದ್ದ ಅವನ್ ಹೆಂಡತಿ ಹೆರ್ದೇನೆ ಸತ್ತೋದ್ಲು ಅಭಿ. ಇನ್ನು ನಮ್ ಫ್ಯಾಮಿಲಿಗೂ ನಿಮ್ ಫ್ಯಾಮಿಲಿಗೂ ಯಾವುದೇ ಸಂಬಂಧನೂ ಇಲ್ಲ, ಜೊತೆಗೆ ಯಾವುದೇ ಬಂಧುತ್ವನೂ ಇಲ್ಲ. ಕೇವಲ ಜೈ ನಿಮ್ಗೆ ಸಹಾಯ ಮಾಡ್ದ ಅನ್ನೋ ಉದ್ದೇಶದಿಂದಾನೇ ನಾವು ನಿಮ್ ಸುತ್ತ ತಿರುಗ್ತಿದೀವಿ. ಜೈ ಕಾಣಿಸ್ದೆ ಹೋಗಿದ್ದಾನೆ ಅಂತ ಆ ಅಪರಾಧ ನಿಮ್ ಮೇಲ್ ಬರಬಾರ್ದು ಅಂತ ನಾವಿಬ್ರು ನಿಮ್ಗೆ ರಕ್ಷಣೆ ಕೊಡ್ತಾ ಇದೀವಿ ಕಣೋ. ಸಾಧ್ಯ ಆದ್ರೆ ನಿಮ್ಮನ್ನ ದೂರ ಕಳ್ಸೋಣ ಅನ್ಕೋತಿದ್ವಿ. ಅಭಿ, ಅಷ್ಟೇ ಅಲ್ಲ ಕಣೋ, ನಮ್ ಜೈ ಕಾಣದೇ ಇರೋದಕ್ಕೆ ನಿಮ್ಮಮ್ಮನೇ ಕಾರಣ ಅಂತ ಇಲ್ಲಿ ಎಲ್ರೂ ಅನುಮಾನ ಪಡ್ತಿದ್ದಾರೆ. ಅದಕ್ಕೆ ನಿಮ್ಮಮ್ಮ ಈ ಸುತ್ತಮುತ್ತ ಬರಬಾರ್ದು ಅಂತ ಹೇಳ್ತಿದ್ದೀನಿ. ನಿಮ್ಮಮ್ಮಂದು ಯಾವ ತಪ್ಪು ಇಲ್ಲ ಅಂತ ನಮ್ಮಿಬ್ಬರಿಗೂ ಗೊತ್ತಲ್ವಾ? ಹೌದು ಆಂಟಿ, ನಮ್ಮಮ್ಮ ನಾವು ಯಾವ ತಪ್ಪು ಮಾಡಿಲ್ಲ. ಇವಾಗ ನೀವು ಹೇಳಿದೆಲ್ಲ ನಿಜನೇ ಅಲ್ವಾ? ಅಯ್ಯೋ, ನಿಮ್ಮಮ್ಮನ ಮೇಲೆ ಆಣೆ ಕಣೋ, ಎಲ್ಲ ನಿಜಾನೇ ಹೇಳ್ತಿದ್ದೀನಿ. ನಮ್ಮ ಉದ್ದೇಶ ಅಂತೂ ಇಷ್ಟೇ. ಅಷ್ಟೇನಾ?